ಫೆಬ್ ಮತ್ತು ಮಾರ್ಚ್ ಮಂತಲ್ಲಿ ತುಂಬ ಜನ ಲಾಸಲ್ಲಿ ಬುಕ್ ಮಾಡ್ತಾರೆ. ಕಾರಣ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್. ಹೆಸರೇ ಹೇಳ್ದಂಗೆ ಇದರಲ್ಲಿ ಲಾಸ್ ಏನಿದೆ ಅದನ್ನು ಬುಕ್ ಮಾಡ್ತಾರೆ. ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಏನಾದರೂ ಲಾಸ್ ಇದ್ದರೆ ಅದನ್ನು ಎಕ್ಸಿಟ್ ಮಾಡ್ತಾರೆ. ಕಾರಣ ಎಸ್ ಟಿ ಸಿ ಜಿ ಬಂದು 20% ನೀವು ಶಾರ್ಟ್ ಟರ್ಮಲ್ಲಿ ಪ್ರಾಫಿಟ್ ಮಾಡಿದ್ರೆ ವಿತಿನ್ 1 ಇಯರ್ ಮಾಡಿದರೆ 20% ಕಟ್ಟಬೇಕು ನೀವು. LTCG 12.5% ಕಟ್ಟಬೇಕು. STCG ತುಂಬ ಜನ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮಲ್ಲಿ 1 lakh ಮಾಡಿದರೆ 50,000 ಲಾಸ್ ಇರುತ್ತೆ, 1 lakh ಪ್ರಾಫಿಟ್ ಇರುತ್ತೆ. ಸೊ 50,000 ಇನ್ನೂ ಹೋಲ್ಡ್ ಮಾಡಿದೆ, ನೀವು ಅದನ್ನು ಸೆಲ್ ಮಾಡ್ತಾರೆ. ಕಾರಣ 1 lakhಗೆ 20% ಕಟ್ಟೋ ಬದಲು ಈಗ ಸೆಲ್ ಮಾಡಿ ನಾನು ಅದನ್ನು 50,000ವರೆಗೂ ತರ್ತೀನಿ. 50,000 ಲಾಸ್ ಇದ್ದರೆ ಅದನ್ನು ನಾಕ್ ಆಫ್ ಮಾಡಿ ನಾನು 50,000ವರೆಗೂ ತರ್ತೀನಿ. 50,000 ಮೇಲೆ 20% ಕಟ್ಟೋದು, ಟ್ಯಾಕ್ಸ್ ಕಡಿಮೆನೇ ಕಟ್ಟಾಗುತ್ತೆ. ಪರ್ಸೆಂಟೇಜ್ ಸೇಮ್ ಇರುತ್ತೆ, ಬಟ್ ವ್ಯಾಲ್ಯೂ ವೈಸ್ ಕಡಿಮೆ ಇರುತ್ತೆ. LTCGನೂ ಅಷ್ಟೇ. ಮೀನ್ಸ್ 12.5% ವಿತ್ ಇನ್ಕ್ಲೂಡಿಂಗ್ 1.25 lakh ಎಕ್ಸೆಂಪ್ಷನ್ ಇದೆ. ಅದನ್ನು ಸಹ ತುಂಬ ಜನ ಶಾರ್ಟ್ ಟರ್ಮ್ STCG ಮೇಲೆ ಮಾಡ್ತಾರೆ. ಲಾಂಗ್ ಟರ್ಮ್ ಯಾರು ಅಷ್ಟು ನೋಡಲ್ಲ. ಕಾರಣ ಒಂದೇ, ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ. ಮಾರ್ಕೆಟ್ ಆಲ್ರೆಡಿ ನೋಡ್ತಾ ಇದ್ವಿ ನಾವು. ಮೀನ್ಸ್ ಹಿಸ್ಟಾರಿಕಲಿ ಚೆಕ್ ಮಾಡಿದ್ರು ಸಹ ಫೆಬ್ರವರಿ ಮಾರ್ಚ್ ಮಂತಲ್ಲಿ ಮಾರ್ಕೆಟ್ ನೆಗೆಟಿವ್ ಅಥವಾ ಫ್ಲಾಟಿಶ್ ರಿಟರ್ನ್ಸ್ ಕೊಟ್ಟಿದೆ ಆ ಮಂತಲ್ಲಿ. ಕಾರಣ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್. ತುಂಬ ಜನ ಜಾಸ್ತಿ ಟ್ಯಾಕ್ಸ್ ಕಟ್ಟೋಕ್ಕೆ ಇಷ್ಟಪಡಲ್ಲ. ಅದಾದ ಕಾರಣ ಸೇಲ್ ಮಾಡಿ. ಫಾರ್ ಎಕ್ಸಾಂಪಲ್ ಮಾರ್ಚ್ ಎಂಡಲ್ಲಿ ಸೇಲ್ ಮಾಡ್ತಾರೆ, ಏಪ್ರಿಲ್ ಫಸ್ಟ್ ವೀಕಲ್ಲಿ ಬೈ ಮಾಡ್ತಾರೆ. ಜಾಸ್ತಿ ಏನು ಲಾಸ್ ಆಗೋಲ್ಲ. ಆರ್ಬಿಟ್ರೇಜ್ ಲಾಸ್ 1 to 3% ಆಗ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಅಷ್ಟೊಂದೇನು ಲಾಸ್ ಆಗೋಲ್ಲ. ಯಾಕೆಂದರೆ ಏಪ್ರಿಲ್ ಮಂತಲ್ಲಿ ಸಡನ್ ಸ್ಪೈಕ್ ಬರುತ್ತೆ, ಆ ಮೂಮೆಂಟಲ್ಲಿ ಎಲ್ಲ ತೊಗೊಂಡಿರ್ತಾರೆ. ಓಕೆ, ಸೊ ಮಾರ್ಕೆಟ್ಗೂ ಬರೋದಾದ್ರೆ ನಾವು ಮಾರ್ಕೆಟ್ ನಿಫ್ಟಿ 50 ನೋಡ್ತಿದ್ರೆ ಚಾರ್ಟ್ ನೀವು ಡೌನ್ ಟ್ರೆಂಡಲ್ಲೇ ಇದೆ. ಈ ಚಾನಲ್ ಯಾವಾಗ ಬ್ರೇಕ್ ಮಾಡುತ್ತೆ ಆವಾಗ ಅಪ್ ಟ್ರೆಂಡ್ ಆಗುತ್ತೆ. ಸೊ ನಾನು ತುಂಬ ವೀಡಿಯೋದಲ್ಲಿ ಸಹ ಹೇಳಿದ್ದೆ, ನನ್ನ ಪ್ರೀವಿಯಸ್ ವೀಡಿಯೋಸ್ಗಳು ನೀವು ನೋಡ್ತಾ ಇದ್ದರೆ ನೀವು ಅದ್ರಲ್ಲಿ ಹೇಳಿದ್ದೀನಿ ನಾನು. ಮೀನ್ಸ್ ಯಾವ ಟೈಮಲ್ಲಿ ಬೈ ಮಾಡೋಕ್ಕೆ ಕಾಲ್ ಟೈಮ್ ಆಗಿದೆ, ಕೇರ್ಫುಲ್ ಆಗಿರಿ. ಈ ಥರ ಚಿಕ್ಕ ಪುಟ್ಟ ನ್ಯೂಸ್ ಬಂದರೂ ಸಹ ಮಾರ್ಕೆಟ್ ಬೀಳ್ತಾ ಇತ್ತು. ತುಂಬ ಕೇರ್ಫುಲ್ಲಾಗಿ ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಮೇಲಿದ್ದಾಗ ಬೈ ಮಾಡಬೇಕಾ ಅಥವಾ ಡೌನ್ ಇದ್ದಾಗ ಬೈ ಮಾಡಬೇಕಂತ ಸಹ ಡೀಟೇಲಾಗಿ ಹೇಳಿದ್ದೀನಿ. ದಯವಿಟ್ಟು ನಾಳೆ ವೀಡಿಯೋಸ್ ಹೋಗಿ ಚೆಕ್ ಮಾಡಿ.